ಚಿಂಚಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮದಲ್ಲಿ ಡೆಂಗು ಮಲೇರಿಯಾ ರೋಗ ಹರಡಬಾರದ ಹಾಗೆ ಗ್ರಾಮ ಪಂಚಾಯತ್ ವತಿಯಿಂದ ಮಾಡಿರುವ ವ್ಯವಸ್ಥೆಗಳ ಕುರಿತು ಮತ್ತು ನೆಗಡಿ, ಶೀತ, ಜ್ವರ ಕಂಡು ಬಂದರೆ ತಕ್ಷಣ ಸಮೀಪದ ಆಸ್ಪತ್ರೆಯಲ್ಲಿ ಹೋಗಿ ವೈದ್ಯರ ಸಲಹೆ ಪಡೆಯಬೇಕು ಎಂದು ಚಿಂಚಣಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಕೆ.ಎ. ಮೊಮಿನ್ ರವರು ತಿಳಿಸಿದರು. ನಾನು ಶ್ರೀ ಕೆ ಮೊಮಿನ್, ಪಿಡಿಒ ಗ್ರಾಮ ಚಿಂಚಣಿ. ಎಲ್ಲ ನಮ್ಮ ಪಂಚಾಯಿತಿಯ ಎಲ್ಲ ವಾರ್ಡ್ಗಳಲ್ಲಿ ನಾವು ಈಗಾಗಲೇ ಡೆಂಗು ಮಲೇರಿಯಾ ಕುರಿತು ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಈಗಾಗಲೇ ಮಾಹಿತಿ ನೀಡಲಾಗಿದೆ. ನಮ್ಮ ಪಂಚಾಯಿತಿ ಸಭೆಯಲ್ಲಿ ಎಲ್ಲ ಪಂಚಾಯತ್ ಸದಸ್ಯರು, ಸಾರ್ವಜನಿಕರಿಗೆ ಹಾಗೂ ಆಶಾ ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಈಗಾಗಲೇ ಈ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಮಾಹಿತಿಯನ್ನು ನೀಡಿದ್ದೇವೆ. ಹಾಗೂ ಊರಿನಲ್ಲಿ ಎಲ್ಲ ಗಟರಗಳ ಸ್ವಚ್ಛತೆ ಹಾಗೂ ಟಿಸಿಎಲ್ ಪೌಡರ್, ಮೆಲಾಥಿನ್ ಎಲ್ಲವನ್ನು ಸಿಂಪಡಿಸಿ ಫಾಗಿಂಗ್ ಕೂಡ ಮಾಡಲಾಗಿದೆ. ಈಗ ಮತ್ತೊಮ್ಮೆ ಫಾಗಿಂಗ್ ಕೂಡ ಮುಂದಿನ ವಾರ ಮಾಡಲಾಗುವುದು. ಆದ ಕಾರಣ ಎಲ್ಲ ಸಾರ್ವಜನಿಕರು ಕುದಿಸಿ ಆರಿಸಿದ ನೀರನ್ನು ಕುಡಿಯಬೇಕು ಹಾಗೂ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಬೇಕು. ಎಲ್ಲವೂ ಕೂಡ ಮನೆಯಲ್ಲಿ ನೀರು ನಿಲ್ಲದಂತೆ ಕ್ರಮ ವಹಿಸಬೇಕು. ಆದ ಕಾರಣ ಈ ಡೆಂಗು ಮಲೇರಿಯಾ ನಿರ್ಮೂಲನೆ ಮಾಡಲು ಎಲ್ಲ ಸಾರ್ವಜನಿಕರು ನಮ್ಮ ಚಿಂಚಣಿ ಗ್ರಾಮ ಪಂಚಾಯತಿಗೆ ಕೈ ಜೋಡಿಸಬೇಕೆಂದು ನನ್ನ ಮನವಿ. ಹಾಗೂ ಯಾವುದೇ ರೀತಿಯ ಜ್ವರ, ಶೀತ, ನೆಗಡಿ 3 ದಿನದಿಂದ ಹೆಚ್ಚು ಕಂಡು ಬಂದಲ್ಲಿ ನೀವು ನುರಿತ ವೈದ್ಯರನ್ನು ಸಂಪರ್ಕಿಸಿ ಉತ್ತಮ ಔಷಧವನ್ನು ಪಡೆದು ತಮ್ಮ ಆರೋಗ್ಯವನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು.